ನಮಸ್ಕಾರ. ಮ್ಯಾನ್ ಆಫ್ ದಿ ಮ್ಯಾಚ್ಗಾಗಿ ಅತ್ತರು ಫಿಲಿಪ್ ಸಾಲ್ಟ್. ಈ ಮೂಲಕ ಕೊಹ್ಲಿಗೆ ತನ್ನ ಪ್ರಶಸ್ತಿ ನೀಡಿ ಗೆದ್ದರು ಎಲ್ಲರ ಮನ. ಇನ್ನು RCB ಮತ್ತು MI ನಡುವಿನ ಹೈ ವೋಲ್ಟೇಜ್ ಕದನ ಮುಕ್ತಾಯಗೊಂಡದ್ದು. ಸ್ನೇಹಿತರೆ, ಈ ಒಂದು ಪಂದ್ಯವನ್ನು RCB ಇಲ್ಲಿ ಗೆದ್ದು ಬಿಗಿದೆ. ಈ ಮೂಲಕ ಈ ಒಂದು IPL ಸೀಸನ್ 19ರಲ್ಲಿ RCB ತಂಡ ಮುಂಬೈ ಇಂಡಿಯನ್ಸ್ ತಂಡವನ್ನು ವಾಂಖೇಡೆ ಗ್ರೌಂಡ್ನಲ್ಲಿ 18 ರನ್ಗಳ ಅಂತರದಲ್ಲಿ ಸೋಲಿಸಿತು. ಈ ಮೂಲಕ ಮೊದಲಿಗೆ ಬ್ಯಾಟಿಂಗ್ ಮಾಡಿದ RCB ತಂಡ ಉತ್ತಮ ಆರಂಭವನ್ನೇ ಪಡೆಯಿತು. ಫಿಲಿಪ್ ಸಾಲ್ಟ್ ಮತ್ತು ವಿರಾಟ್ ಕೊಹ್ಲಿ ಅವರ ಜೋಡಿ ಶತಕದ ಜೊತೆ ಆಟವಾಡಿದರೆ ಇತ್ತ ಪವರ್ ಪ್ಲೇನಲ್ಲಿ RCB ತಂಡ ಬರೋಬ್ಬರಿ 71 ರನ್ಗಳನ್ನು ಕಲೆ ಹಾಕಿತ್ತು. RCB ತಂಡದ ಪರವಾಗಿ ಫಿಲಿಪ್ ಸಾಲ್ಟ್ ಸ್ಫೋಟಕ 78 ರನ್ ಹೊಡೆದರೆ 6 4 ಜೊತೆಗೆ 6 ಸಿಕ್ಸರ್ ಸಹಿತ 216 ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟ್ ಬೀಳಿಸಿದರು. ವಿರಾಟ್ ಕೊಹ್ಲಿ ಅವರು 38 ಬಾಲಿಗೆ 50 ರನ್ ಹೊಡೆದರು. ಅಂದರೆ RCB ಪರವಾಗಿ ನಾಯಕ ಜತ್ ಪಾಟೀದಾರ್ ಅವರು ಕೇವಲ 17 ಬಾಲಿಗೆ ಅರ್ಧ ಶತಕ ಬಾರಿಸಿ ಮಿಂಚಿದರು. ಈ ಮುಖ್ಯವಾಗಿ RCB ತಂಡದ ಪರವಾಗಿ ಜಿತೇಶ್ ಶರ್ಮಾ 10 ರನ್ ಹೊಡೆದರೆ ಪ್ರಮೋದ್ ಸಪೋರ್ಟ್ 2, ಪುಣೆದಾಗಿ ಟಿಮ್ ಡೇವಿಡ್ ಈ ಒಂದು ಪಂದ್ಯದಲ್ಲಿ 34 ರನ್ ಗಳಿಸಿ RCB ತಂಡದ ಮೊತ್ತವನ್ನು 240ಕ್ಕೆ ಕೊಂಡೊಯ್ದರು. ಇನ್ನು RCB ಈ ಒಂದು 241 ರನ್ಗಳ ಟಾರ್ಗೆಟನ್ನು ಮುಂಬೈ ಇಂಡಿಯನ್ಸ್ ತಂಡಕ್ಕೆ ಕೊಟ್ಟರೆ ಮುಂಬೈ ಇಂಡಿಯನ್ಸ್ ತಂಡವು ಉತ್ತಮ ಆರಂಭವನ್ನೇ ಪಡೆಯಿತು. ರಿಯಾಂಡ್ರಿ ಕೆಲ್ಟನ್ ಸ್ಫೋಟಕ 37 ರನ್ ಹೊಡೆದರೆ ರೋಹಿತ್ ಶರ್ಮಾ ಅವರು ಚೆನ್ನಾಗಿ ಆಡ್ತಿರಬೇಕಾದ್ರೆ ಇಲ್ಲಿ ರಿಟೈರ್ಡ್ ಔಟ್ ಆದರು. ಈ ಮೂಲಕ RCB ತಂಡಕ್ಕೆ ಇದು ವರದಾನವಾಗಿತ್ತು. ಅಂದರೆ MI ತಂಡ ಮತ್ತೊಮ್ಮೆ ಇಲ್ಲಿ ಸೂರ್ಯಕುಮಾರ್ ಯಾದವ್ 33, ತಿಲಕ್ ವರ್ಮಾ 1, ಹಾರ್ದಿಕ್ ಪಾಂಡ್ಯ 40, ಸರ್ಫಾನ್ ಗರ್ಪೋಡ್ ಏಕಾಂಗಿ ಹೋರಾಟವನ್ನು ಮಾಡಿ ಮುಂಬೈ ಇಂಡಿಯನ್ಸ್ ತಂಡದ ಪರವಾಗಿ ಗರಿಷ್ಠ ಸ್ಕೋರರ್ ಎನಿಸಿಕೊಂಡರು. 71 ರನ್ ಹೊಡೆದ ಇವರು RCB ತಂಡದ ಬಾಲರ್ಗಳನ್ನ ಚೆಂಡಾಡಿದರು. ನಮನ್ ಗಿರ್ 1, ಪುಣೆದಾಗಿ ಶಾರ್ಟರ್ 8 ರನ್ ಅಷ್ಟೇ ಹೊಡೆದರು. RCB ತಂಡದ ಪರವಾಗಿ ಶ್ರೇಯಸ್ ಶರ್ಮಾ 2 ವಿಕೆಟ್ ಪಡೆದು ಇಲ್ಲಿ ಮಿಂಚಿದರು. ಪುಣೆದಾಗಿ ಸಿಕ್ಸ್ದಾರ್ ಸಲಾಂ ಅವರು ನೋವಿನಲ್ಲೂ ಬಾಲಿಂಗ್ ಮಾಡಿ RCB ಅಭಿಮಾನಿಗಳ ಮನೆಗೆದರು. ಸ್ನೇಹಿತರೆ, ಹೀಗಿರುವಾಗ ರಸಿಕ್ದಾರ್ ಸಲಾಂ ಕೂಡ 1 ವಿಕೆಟ್ ಪಡೆದು ಇಲ್ಲಿ ಮಿಂಚುತ್ತಾರೆ. ಈ ಮುಖ್ಯವಾಗಿ RCB ತಂಡದ ಪರವಾಗಿ ಸ್ಫೋಟಕ 70 ರನ್ ಹೊಡೆದಂತಹ ಫಿಲಿಪ್ ಸಾಲ್ಟ್ ಅವರು ಈ ಒಂದು ಪಂದ್ಯ ಮುಕ್ತಾಯದ ಮನೆಯಲ್ಲಿ ಮಾತನಾಡಿದ್ದು ಈ ಥರ ಹೇಳಿದರು. ಹೀಗಾಗಿ RCB ನಮಗೆ ಒಂದು ಜೀವ. RCB ತಂಡಕ್ಕೆ ವಿರಾಟ್ ಕೊಹ್ಲಿ ಮತ್ತು ನಾನು ಒಳ್ಳೆಯ ಓಪನಿಂಗ್ ಜೋಡಿಯನ್ನು ಕೊಟ್ವಿ. ಹೀಗಾಗಿ MI ಬಲಗಳನ್ನು ಬೆವರಳಿಸಿದ್ವಿ. ಬ್ಯಾಟ್ಗೆ ಬಾಲ್ ಚೆನ್ನಾಗಿ ಬರ್ತಾ ಇರೋದ್ರಿಂದ ಬೌಂಡ್ರಿ ಮತ್ತು ಸಿಕ್ಸರ್ಗಳ ಸುರಿಮಳೆ ನೀವು ನೋಡಿದ್ರಿ. ಹೀಗಾಗಿ ಪವರ್ ಪ್ಲೇನಲ್ಲಿ ನಾವು ಒಂದು ಹಂತಕ್ಕೆ RCB ತಂಡವನ್ನು ಕೊಂಡೊಯ್ದ್ವಿ. ಇಲ್ಲಿಂದ ನಮ್ಮ ಮಿಡಲ್ ಆರ್ಡರ್ ಓವರ್ನಲ್ಲಿ ಕೂಡ ನಾಯಕ ಜತ್ ಪಾಟೀದಾರ್ ಕೂಡ ಅಬ್ಬರದ ಬ್ಯಾಟಿಂಗ್ ಮುಖಾಂತರವಾಗಿ ಒಂದು MI ಬಾಲರ್ಗಳನ್ನು ಬೆರಳಿಸಿದರು. ಇನ್ನು ಇದು RCB ತಂಡದ ಮೊತ್ತವನ್ನು 240ಕ್ಕೆ ಕೊಂಡೊಯ್ಯಲು ಸಹಾಯ ಮಾಡಿತು ಅಂತ ಫಿಲಿಪ್ ಸಾಲ್ಟ್ ಅವರು ಈ ಒಂದು ಪಂದ್ಯ ಮುಕ್ತಾಯದ ಮನೆಯಲ್ಲಿ ಮಾತನಾಡಿದರು. ಕೊನೆಯದಾಗಿ ಮುಂದುವರೆದ ಫಿಲಿಪ್ ಸಾಲ್ಟ್ ಅವರು ಈ ಬಾರಿಯ IPL ಸೀಸನ್ 19ರಲ್ಲಿ ನಾನು ಒಳ್ಳೆಯ ಪ್ರದರ್ಶನ ನೀಡಿರಲಿಲ್ಲ. ಹೀಗಾಗಿ ಮುಂಬೈ ಇಂಡಿಯನ್ಸ್ ಅದಕ್ಕೆ ದಾರಿ ಮಾಡಿಕೊಟ್ಟದಂತಲೂ ಕೂಡ ಹೇಳಿದರು. ಫಿಲಿಪ್ ಸಾಲ್ಟ್ ಕಳೆದ 3 ಪಂದ್ಯಗಳಿಂದ ಮಂಕಾಗಿದ್ದ ಬ್ಯಾಟ್ ಈಗ ಉಪ್ಪಿನ ಮೇಲೆ ಅಂದರೆ ಗಾಯದ ಮೇಲೆ ಬರೆ ಎಳೆದಂತೆ ಒಂದು ಪಂದ್ಯದಲ್ಲಿ ಅಬ್ಬರದ ಬ್ಯಾಟಿಂಗ್ ಮುಖಾಂತರ ತಾನು ಮತ್ತೊಮ್ಮೆ ಪ್ರದರ್ಶನವನ್ನು ಕೊಟ್ಟೆ. ಹೀಗಾಗಿ ಕಮ್ಬ್ಯಾಕ್ ಮಾಡಿದ ಸಾಲ್ಟ್ ಅವರಿಗೆ ಒಂದು ಅದ್ಭುತ ಇನ್ನಿಂಗ್ಸ್ ಇದಾಗಿತ್ತಂತಲೇ ಹೇಳ್ಬೋದಾಗಿದೆ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ. ಹಾಗೆ ನಿಮ್ಮ ಪ್ರಕಾರ ಫಿಲಿಪ್ ಸಾಲ್ಟ್ ಅವರ ಬ್ಯಾಟಿಂಗ್ ಹೇಗೆ ಅನಿಸ್ತಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.